ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಕಳೆದ 2 ವರ್ಷಗಳಿಂದ ರಸ್ತೆ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ ಎಂಬ ಆರೋಪ ಕೇಳಿಬರ್ತಾ ಇದ್ದು, ಸಾರ್ವಜನಿಕರ ಆಕ್ರೋಶ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ನಗರದ ಪ್ರಮುಖ ರಸ್ತೆಗಳು ಸಂಪೂರ್ಣವಾಗಿ ಗುಂಡಿಮಯವಾಗಿದ್ದು, ವಾಹನ ಸಂಚಾರವೇ ಸವಾಲಾಗಿ ಪರಿಣಮಿಸಿದೆ. ಸ್ಥಳೀಯರು ಹೇಳುವಂತೆ ಈ ರಸ್ತೆಗಳ ಮೂಲಕ ಸಂಚಾರ ಮಾಡುವುದು ಧೈರ್ಯದ ಕೆಲಸವಾಗಿದ್ದು, ಧೈರ್ಯವಿದ್ದವರು ಮಾತ್ರ ಸುರಕ್ಷಿತವಾಗಿ ಮನೆಗೆ ತಲುಪಬಹುದು ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲವಾದರೆ ಅಪಘಾತಗಳಿಗೆ ಗುರಿಯಾಗಿ ಕೈಕಾಲು ಮುರಿಯುವ ಸಂಭವ ಹೆಚ್ಚಾಗಿದೆ ಅಂತ ಜನ ಆತಂಕ ವ್ಯಕ್ತಪಡಿಸಿದ್ದಾರೆ. ಗುಂಡಿಗಳಿಂದ ತುಂಬಿರುವ ರಸ್ತೆಗಳಲ್ಲಿ ಜಮಖಂಡಿ ನಗರದ ಜನ ನಿತ್ಯ ಸಂಚಾರ ನಡೆಸಬೇಕಾದ ಸ್ಥಿತಿ ಉಂಟಾಗಿದೆ. ಹಲವರು ಈಗಾಗಲೇ ಈ ಗುಂಡಿಗಳಲ್ಲಿ ಬಿದ್ದು ಗಾಯಗೊಂಡಿದ್ದು ಅವರ ನೋವು ಹೇಳುತ್ತಿರದಂತಾಗಿದೆ. ವಿಶೇಷವಾಗಿ ಬೈಕ್ನಲ್ಲಿ ಪ್ರಯಾಣಿಸುವ ಗರ್ಭಿಣಿಯರ ಪರಿಸ್ಥಿತಿ ಅತ್ಯಂತ ಕಷ್ಟಕರವಾಗಿದೆ. ಜನಪ್ರತಿನಿಧಿಗಳ ನಿರ್ಲಕ್ಷ್ಯವೇ ಈ ಸಮಸ್ಯೆಗೆ ಕಾರಣ ಅಂತ ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಜಮಖಂಡಿ ನಗರದಲ್ಲಿ ಗುಂಡಿಗಳ ಸಾಮ್ರಾಜ್ಯವೇ ನಿರ್ಮಾಣವಾಗಿದ್ದು, ಯಾವುದೇ ತುರ್ತು ಕ್ರಮ ಕೈಗೊಳ್ಳುತ್ತಿರುವುದರಿಂದಾಗಿ ಸಾರ್ವಜನಿಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಹಾರಾಷ್ಟ್ರ, ವಿಜಯಪುರ, ಗೋವಾ ಹಾಗೂ ಬೆಳಗಾವಿ ಕಡೆಗೆ ಸಂಪರ್ಕಿಸುವ ಪ್ರಮುಖ ರಸ್ತೆ ಮಾರ್ಗಗಳು ಕೂಡ ದಯನೀಯ ಸ್ಥಿತಿಯಲ್ಲಿ ಇದೆ. ಈ ಮಾರ್ಗಗಳಲ್ಲಿ ನಿತ್ಯ ಸರ್ಕಾರಿ ಶಾಲೆಗೆ ಬಸ್ಗಳು ಸಂಚರಿಸ್ತಾ ಇರುವುದರಿಂದ ಅಪಘಾತದ ಭೀತಿ ಹೆಚ್ಚಾಗಿದೆ. ಈ ಬಗ್ಗೆ ಜನ ಹಲವು ಬಾರಿ ಲೋಕೋಪಯೋಗಿ ಇಲಾಖೆ ಹಾಗೂ ನಗರಸಭೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಜನರಲ್ಲಿ ಮತ್ತಷ್ಟು ಅಸಮಾಧಾನಕ್ಕೆ ಕಾರಣವಾಗಿದೆ. ಜನಪ್ರತಿನಿಧಿಗಳು ಮತ್ತು ಸಂಬಂಧಿತ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಹಿಡಿಶಾಪ ಹಾಕ್ತಾ ಇದ್ದು, ತಕ್ಷಣವೇ ರಸ್ತೆ ದುರಸ್ತಿ ಕಾರ್ಯ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಇಲ್ಲಿ ಅಂಗಡಿ ಕಾರ್ಯದಲ್ಲಿ ನಾವು ಕೆಲಸ ಮಾಡ್ತೀವ್ರಿ. ನಮ್ಮ ಶ್ರೀರಾಮ್ ಶೋರೂಮ್ ಇದ್ರೊಳಗ ಆಮ್ಯಾಗ ನಾವು ಅಲ್ಲಿ ಕೆಳಗಡೆ ಕೆಲಸ ಮಾಡ್ತಿದ್ವಿ. ಈ ಬಸ್ಗಳು ಬರ್ತಾ ಇದ್ದಿಲ್ಲ. ಬಸ್ಗಳು ಟೈರ್ದಿಂದ ಫುಟ್ಟದ ನಮ್ಮ ಅಂಗಡಿಯಲ್ಲಿ ಬರ್ತಾವ್ರಿ. ನನಗೆ 2 ಸಲ ಕೂತಿತ್ರಿ. ಅದನ್ನ ಇದನ್ನ ಮಾಡ್ಕೊಂಡೀನಿ. ಮತ್ತೆ ಇವ್ರು ಆಫೀಸರ್ ಯಾರು ಬಂದ್ರೆ ಮಾಡ್ತಾರೆ, ಏನ್ ಮಾಡ್ತಾರೆ, ಈ ಕಡೆ ಮೋದಿ ಸುದ್ದಿ ತೋರ್ಸಂಗಿಲ್ರಿ ಇವ್ರು. ಮತ್ತೆ ಇಷ್ಟೆಲ್ಲ ಕಲ್ಲು ಸೈಡ್ದಿಂದ ನೋಡ್ಕೋರಿ ನೀವು, ಎಷ್ಟು ಬಿದ್ದಾವ್. ಇಟ್ಟು ದಮ್ಮು ಕಲ್ಲು ಬೀಳ್ತಾವ್ರಿ. ಅದನ್ನೆಲ್ಲ ಕ್ಲಿಯರ್ ಮಾಡಿ ಕೊಡ್ಬೇಕಂತ ಅಷ್ಟೇ ರೀ ನಮ್ಗೆ. ಸಂಗಪ್ಪ ಮೈಗೂರ್ರಿ. ನಮಸ್ಕಾರ ಸರ್. ದೇಸಾಯಿ ಸರ್ಕಲ್ ಇಂದ ಮಾಳಿ ಪಂಪ್ ದಾಟಿ ಏನೈತ್ರಿ, ರೋಡ್ ಅಂತೂ ಭಾಳ ಹದಗೆಟ್ಟು ಹೈದರಾಬಾದ್ ಆಗೈತೆ ಸರ್. ಇದರಿಂದ ಏನೈತಿ ನಮ್ಮ ಆರೋಗ್ಯಕ್ಕೆ ಭಾಳ ತೊಂದರೆ ಆಗತ್ತೈತ್ರಿ. ನಮ್ಮ ಕಣ್ಣುಗಳು ನೋಡ್ರಿ ಸರ್, ನಾವು ಏನೈತಿ ಒಳ್ಳೆ ಡಾಕ್ಟರ್ಗೆ ದವಾಖಾನಿಗೆ ರೊಕ್ಕನ ಹಾಕೋದಾಯ್ತ್ರಿ. ಆಮೇಲೆ ಶ್ವಾಸಕೋಶ ತೊಂದರೆ ಆಗತ್ತೈತ್ರಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಬಾಂಧವ್ರು ಏನು ಇದ್ದಾರಿ, ಎಲ್ಲ ನಾವು ಇದೆಲ್ಲ ಕೆಲಸ ಮಾಡೋರಿ. ಇದರಿಂದ ನಮಗೆ ಭಾಳ ತೊಂದರೆ ಆಗತ್ತೈತಿ ಸರ್. ನಮ್ಮ ಉದಯ್ ಸರ್ ಅವರು ಈ ಒಂದು ಬಿಟ್ಟು 2 ಸಲ ಎಲ್ಲ ಅಧಿಕಾರಿಗಳು ಮಾತಾಡ್ಯಾರ್ರಿ, ಎಲ್ಲ ಹೇಳ್ಯಾರ್ರಿ. ಏನು ಮಾಡಿದ್ರು ಅವ್ರು ರೆಸ್ಪಾನ್ಸ್ ಕೊಡತ್ತಿಲ್ಲ ಸರ್. ಅವ್ರು ಸರ್ ಅಂತೂ ಹೇಳ್ಯಾರ, ಈಗ ಫೋನ್ ಹಚ್ಚಿರು ಫೋನ್ ಎಬ್ಸಂಗಿಲ್ಲ ಸರ್. ದಯಮಾಡಿ ಏನೈತಿ ಇದನ್ನ ರೋಡ್ ಏನಾರ ಮಾಡಿ ನಮ್ಗೆ ರೋಡ್ ಮಾಡಿ ಕೊಡ್ಬೇಕ್ರಿ. ಮತ್ತು ಸರ್ ಹೇಳ್ದಂಗಿಲ್ಲಪ್ಪ ಅಂದ್ರೆ 2 ಹೊತ್ತು ನೀರು ಹೊಡಿಬೇಕ್ರಿ. ಇದು ಆಗ್ಲಿಕ್ಕಪ್ಪ ಅಂದ್ರೆ ಏನೈತ್ರಿ, ನಾವು ಎಲ್ಲ ಬಿಟ್ಟು ಮುಂದಿನ ವಾರ ಏನೈತ್ರಿ, ಗುರುವಾರ ಸಂತ ಇರ್ತದೆ ಸರ್. ಅವತ್ತು ನಾವು ರೋಡ್ ಬ್ಲಾಕ್ ಮಾಡಿಬಿಡ್ತೀವಿ ಸರ್. ಯಾಕಂದ್ರೆ ಇದರಿಂದ ನಮಗೆ ಭಾಳ ತೊಂದರೆ ಆಗತ್ತೈತ್ರಿ. ನಮ್ಮ ಸಣ್ಣ ಮಕ್ಳು ಅದಾವ್ರಿ. ಏನಾದರೂ ನಮಗೆ ನಮ್ಮ ಮಕ್ಕಳಿಗೆ ಯಾರು ನೋಡಾರ ಯಾರು ಹೇಳ್ರಿ. ಇದರಿಂದ ಏನೈತ್ರಿ, ಮೊನ್ನೆ 2 ಆಕ್ಸಿಡೆಂಟ್ ಆಗ್ಯಾವ ಸರ್. ಹಂಗ ವಾರದಾಗ 2 ಆಕ್ಸಿಡೆಂಟ್ ಆಗತ್ತವ್ರಿ. ಎಲ್ಲ ಈ ರೋಡ್ ಇದರಿಂದನೇ ಆಗತ್ತದ ಸರ್ ಪ್ರಾಬ್ಲಮ್. ಮತ್ತೇನ ಸರ್, ದೊಡ್ಡ ಬಸ್ ಹೋಗ್ತಾವ್ರಲ್ಲ ಸರ್, ಇವು ಹಳ್ಳಗಳು ಸಿಡ್ದು ಏನೈತ್ರಿ, ಇಲ್ಲಿ ಗಾಡಿಗಳು ಬಡ್ದು ಮನುಷ್ಯರಿಗೆ ಬಡ್ದು ಸರ್. ಇದರಿಂದ ಹಾನಿನೂ ಆಗತ್ತೈತಿ ಸರ್, ಪ್ರಾಣ ಹಾನಿನೂ ಆಗತೈತಿ, ಮತ್ತು ಗಾಡಿಗಳು ಜಖಮ್ ಆಗತ್ತವ ಸರ್. ದಯವಿಟ್ಟು ಏನೈತೆ ಸರ್, ನಾವು ಕಳ್ಕಳಿ ವಿನಂತಿ ಮಾಡ್ಕೋತೀವಿ, ಇದಕ್ಕೆ ರೋಡ್ ಮಾಡಿಕೊಟ್ರೆ ನಿಮ್ಗೆ ಒಳ್ಳೆ ಆಗ್ತೈತಿ ನೋಡಿ ಸರ್. ನಮ್ಮ ಎಲ್ಲ ಬಾಂಧವರಿಂದ ನಾವು ಕೇಳ್ಕೊತೀವಿ ಸರ್. ನನ್ನ ಹೆಸರು ಖಾದರ್ ಮಿಸ್ತ್ರಿ ಅಂತೇಳಿ ಸರ್. ಸರ್, ಇವತ್ತು ಜಮಖಂಡಿ ಒಳಗೆ ದೇಸಾಯಿ ಸರ್ಕಲ್ದಿಂದ ನಮ್ಮ ಅಂಬೇಡ್ಕರ್ ಸರ್ಕಲ್ ತನಕ ಏನು ಹೋಗುವ ಹಾದಿ ಏನೈತಿ, ಭಾಳ ಹದಗೆಟ್ಟೈತಿ ಭಾಳ ವರ್ಷದಿಂದ. ಇದ್ರ ಸಲಾಗ ಇದಕ್ಕಿಂತ ಮುಂಚಿತವಾಗಿನೂ ಭಾಳ ಸಲ ನಾವು ಸ್ಟೇಟ್ಮೆಂಟ್ಗಳು ಕೊಟ್ಟೆವು. ಭಾಳ ಸಲ ನಾವು ಇಲ್ಲೆಲ್ಲ ಭಾಳ ತೆಗ್ಗಿದ್ದು, ಅವಾಗ ಎಲ್ಲ ಭಾಳ ಸ್ಟೇಟ್ಮೆಂಟ್ ಅದು ಕೊಡಂತಲೇ ಸ್ವಲ್ಪ ಸರ್ಕಾರ ಏನು ನಮ್ಮ ಅಧಿಕಾರಿಗಳು ಬಂದು ಅದೊಂದು ಕಲ್ಲು ಹಾಕಿದಂಗೆ ಮಾಡಿ ಅದು ಮತ್ತೆ ಮಣ್ಣ ಮುಚ್ಚಿ ಮತ್ತೇನು ಹೋದ್ರು. ಇವತ್ತಿಗೆ 6 ತಿಂಗಳತ್ತು ಯಾರು ಒಬ್ಬರು ಬರಾಕ್ತಾ ಇರಲಿಲ್ಲ ಸಮೀಪ. ಮಂದಿ ಅಂತೂ ಭಾಳ ಬೀಳಾಕತ್ತಾರ. ಮಂದಿಗಂತೂ ಹೇಳಿ ಸಾಕಾದ್ರೂ ಮಂದಿ ಯಾರು ಒಬ್ಬರು ಬರಾಕ್ತಾ ಇರಲಿಲ್ಲ. ಅಧಿಕಾರಿಗಳಿಗೂ ಫೋನ್ ಹಚ್ಚಿದ್ರೆ ಅಧಿಕಾರಿಗಳು ನಮ್ಮ ಫೋನ್ಗಳು ಬ್ಲ್ಯಾಕ್ ಲಿಸ್ಟ್ನಾಗ ಹಾಕಿಬಿಡ್ತಾರ. ಅವರು ಫೋನ್ಗಳು ರಿಸೀವ್ ಮಾಡಂಗಿಲ್ಲ. ಸಾಹೇಬ್ರ ಇಲ್ಲಿ ಅಸ್ತಮ ಆಗಾಕತ್ತೈತಿ, ಮಿಸ್ತ್ರಿಗಳು ಆಮ್ಯಾಗ ಇಲ್ಲಿ ಉದ್ಯೋಗಸ್ಥರು ಭಾಳ ಅವ್ರಿಗೆ ಜೀವನಕ್ಕೆ ಭಾಳ ಅಸ್ತಮಕ್ಕೆ ಹೋಗೋ ಪರಿಸ್ಥಿತಿ ಬಂದೈತಿ. ಡಸ್ಟ್ ಭಾಳ ಹೇಳಾಕತ್ತೈತಿ ಅಂತ ಹೇಳಿದ್ರು ಅವ್ರು ಏನು ಮಾಡಾಕತ್ತಾರ ಅಂದ್ರೆ ಅಧಿಕಾರಿಗಳು ಅದಕ್ಕೆ ಯಾವುದೂ ಕೇರನ್ನು ತೊಗೋತಾ ಇಲ್ಲ. ಆಮ್ಯಾಗ ಎಲ್ಲ ಅಧಿಕಾರಿಗಳಿಗೆ ನಾವು ಫೋನ್ ಹಚ್ಚಿದ್ರೆ ನಮ್ಮ ಫೋನ್ಗಳು ಬ್ಲ್ಯಾಕ್ ಲಿಸ್ಟ್ನಾಗ ಒಗದಾರ ಅವರು. ನಾವು ಯಾರ ಕಡೆಯಿಂದ ಫೋನ್ ಹಚ್ಚಿದ್ರು ಯಾರು ಫೋನ್ ಎಬ್ಬಿಸ್ತಾ ಇಲ್ಲ. ಅದ್ರೊಳಗೆ ಖಾಸ್ ಅಂತೇಳಿ ಹೇಳ್ಬೇಕಂದ್ರೆ ನಮ್ಮ ಹಿರೇಮಠ PWD ಸಾಹೇಬಂತೂ ಒಟ್ಟ ಕೇರ್ ಮಾಡತ್ತಿಲ್ಲ. ನಾವು ರೋಡ್ ಮಾಡಲಿಲ್ಲ ಅಂದ್ರೆ ರೋಡ್ ಮಾಡಬೇಡ್ರಿ ಸರ, ಕಮ್ಮಿ 1-2 ಟೈಮ್ ನೀರು ಹೊಡ್ರಿ ಅಂತೇಳಿ PWD ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಾಹೇಬ್ರಿಗೆ ಹೇಳಿದ್ರು ಅವರು ಅಂತೂ ಏನು ಬುದ್ಧಿನ ಇಲ್ಲ. ಅವ್ರು ಏನು ಕೇಳಿದ್ರು ಅವ್ರಿಗೇನು ಅವ್ರ ಫೋನ ರಿಸೀವ್ ಮಾಡಂಗಿಲ್ಲ. ಈಗ ಸದ್ದ ಗಾಡಿ ಕಳಿಸ್ತೇನೆ ಅಂತ ಅಂದ್ರೆ ಖಲಾಸ್ ಆತು. ಇವತ್ತಿಗೆ ನಾವು ಫೋನ್ ಹಚ್ಚಾಕತ್ತ ಅವ್ರಿಗೆ 3 ತಿಂಗಳಾತ.
3 ತಿಂಗಳದಿಂದ ಇನ್ನೂ ತನಕ ಒಂದು ಗಾಡಿ ನೀರು ಹೊಡೆದಿಲ್ಲ ಅವರು. ಒಂದು ಗಾಡಿ ನೀರು ಹೊಡೆದಿಲ್ಲ ಮತ್ತು ದೂಸ್ ಅಂತ ಈ ಪರಿ ಇರಾಕತ್ತೈತಿ. ಇನ್ನು ನಮ್ಮ ಮೇಸ್ತ್ರಿಗಳ ಪರಿಸ್ಥಿತಿ ಏನಾಗೈತಿ ಅಂದ್ರೆ ಡಸ್ಟಿಗೆ ಇವರೆಲ್ಲ ಕಣ್ಣುಗಳು ಆಮ್ಯಾಗ ಅಸ್ತಮಾ ಶ್ವಾಸಕ್ಕೆ ತ್ರಾಸ ಆಗಕತ್ತೈತಿ. ಆಮ್ಯಾಗ ಮುಂಜಾನೆ ನಾವು 10 ಗಂಟೆಗೆ ಇಲ್ಲಿ ಬಂದು ಕೂತೀವಿ ಅಂದ್ರೆ ಸಾಯಂಕಾಲ 5 ಗಂಟೆಗೆ ಹೋಗೋ ಟೈಮ್ಗೆ ಏನೋ ನಾವು ಸಿಮೆಂಟ್ ಅಂಗಡಿಯಾಗ ಸಿಮೆಂಟ್ ಫ್ಯಾಕ್ಟ್ರಿಯಾಗ ಏನೋ ಕೆಲ್ಸಕ್ಕೆ ಹೋದವ್ರ ನಮ್ಮ ಪರಿಸ್ಥಿತಿ ಆಗ್ಬಿಟ್ಟೈತಿ. ಅದಕ್ಕೆ ದಯವಿಟ್ಟು ನಾವು ಕೈ ಮುಗಿದ ನಮ್ಮ ಅಧಿಕಾರಿಗಳಿಗೆ ಏನು ಕೇಳಾಕತ್ತೀವಿ ಅಂದ್ರೆ ಈ ರೋಡ್ ಹದಗೆಟ್ಟಿದ ರೋಡ್ ಸರಿಪಡಿಸ್ಬೇಕು. ಒಂದು ಇಲ್ಲಾಂದ್ರೆ ಬರುವಂಥ 7 ದಿವಸ ಒಳಗೆ ನಾವು ಮುಂದೆ ಎಚ್ಚರಿಕೆ ಕೊಡಾಕತ್ತೀವಿ ಎಲ್ಲ ಅಧಿಕಾರಿಗಳಿಗೆ, ಎಲ್ಲ ನಮ್ಮ ಸರ್ಕಾರಕ್ಕೆ. ಆಮೇಲೆ ಖಾಸ್ ಅಂತೇಳಿ ನಮ್ಮ ಸಿದ್ದರಾಮಯ್ಯ ಸರ್ಕಾರಕ್ಕೂ ನಾವು ಇದನ್ನು ರಿಕ್ವೆಸ್ಟ್ ಮಾಡ್ಕೊಳತ್ತೀವಿ. ಒಂದು ವೇಳೆ ಇದನ್ನು ರೋಡ್ ಸರಿಪಡಿಸ್ಲಿಲ್ಲ ಅಂದ್ರೆ ನಾವು ಮುಂದೆ ಬರುವಂಥ 1 ವಾರದೊಳಗೆ ನಾವು ಈ ರೋಡ್ ತಡೆಗಟ್ಟಿ ಬಂದ್ ಮಾಡಿ ನಾವು ಧರಣಿ ಕುಂಡಿರ್ಬೇಕಾಗ್ತೈತೆ ಅಂತೇಳಿ ನಾವು ಮುನ್ಸೂಚನೆ ನಮ್ಮೆಲ್ಲ ಅಧಿಕಾರಿಗಳಿಗೆ ಕೊಡಾಕತ್ತೀವಿ. ಯಾಕಂದ್ರೆ ನಮ್ಮ ಅಧಿಕಾರಿಗಳಿಗೆ ಫೋನ್ ಹಚ್ಚಿದ್ರೆ ಫೋನಿಂದ ಕಿಮ್ಮತ್ತಿಲ್ಲ, ಭೇಟಿ ಆಗಕ್ಕೆ ಹೋದ್ರೆ ಅವ್ರು ಭೇಟಿ ಆಗಂಗಿಲ್ಲ. ನಮಗಂತೂ ಸಾಕಾಗೈತಿ. ರೋಡ್ ಬಂದ್ ಮಾಡಿದ್ರೆ ಅಂದ್ರೆ ತಾನೇ ಬರ್ತಾರೋ, ಅದಕ್ಕೆ ನಾವು ರೋಡ್ ಬಂದ್ ಮಾಡಿ ಒಂದೇ ಪರಿಸ್ಥಿತಿ ನಮ್ಮ ಕಡೆ ಲಾಸ್ಟ್ ಐತಿ. ಇದು ಮೇನ್ ರೋಡ್ ಐತಿ. ಮೇನ್ ರೋಡ್ಪ ಅಂದ್ರೆ ಮೇನ್ ಹೈವೇ ಐತಿ. ಇದು ಹೈವೇ ರೆಡಿ ಮಾಡಕ್ಕೆ ತಯಾರಿಲ್ಲ ಇವ್ರು. ಆಮ್ಯಾಗ ಊರಾಗ ಇದ್ದಿದ್ದು ಎಲ್ಲ ರೋಡ್ಗಳು ರೆಡಿ ಮಾಡಾಕತ್ತಾರ. ಆ ಚಲೋ ಇದ್ದಿದ್ದು ರೋಡಿಗೆ ಡಾಂಬರೀಕರಣ ಇದ್ದಿದ್ದು ಮತ್ತೆ ಡಾಂಬರೀಕರಣ ಹಾಕ್ತಾರ ಇವ್ರು. ಇದು ಹದಗೆಟ್ ಹೋಗಿತ್ತು, ಒಯ್ಕೊಳಕತ್ತೀವಿ. ಈಗ ಇವತ್ತಿಗೆ 2 ವರ್ಷ ಆಯ್ತು ಒಯ್ಕೊಳಕತ್ರು ಯಾರು ಒಬ್ರು ಬಂದು ಇದಕ್ಕೆ ದಾದ್ ಮಾಡಕ್ ತಯಾರಿಲ್ಲ. ಮತ್ತೆ ಇಲ್ಲಿಂದನ ಮಾಜಿ MLA ಇಲ್ಲಿಂದನ ತಿರುಗಾಡ್ತಾರು, ಹಾಲಿ MLA ಇಲ್ಲಿಂದ ತಿರುಗಾಡ್ತಾರು, ನಮ್ಮ ತಹಸೀಲ್ದಾರ್ ಸಾಹೇಬ್ರು ಇಲ್ಲಿಂದನ ತಿರುಗಾಡ್ತಾರು, ನಮ್ಮ AC ಸಾಹೇಬ್ರು ಇಲ್ಲಿಂದನ ತಿರುಗಾಡ್ತಾರು. ಆಮ್ಯಾಗ ಎಷ್ಟು ನಮ್ಮ ಅಧಿಕಾರಿಗಳದ ಎಲ್ಲ ಈ ರೋಡ್ ಮ್ಯಾಗ ತಿರುಗಾಡ್ತಾರ. ಯಾರಿಗೂ ಇವ್ರ ಕಣ್ಣಿಗೆ ಕಾಣ್ಸಕ್ ತಯಾರಿಲ್ಲ. ಮಂದಿಗೆ ಹೇಳಿದ್ರಂದ್ರೆ ಏನು ಅಂತ ಹೇಳ್ಕೊತ ಕೂತಾರ ಇವ್ರು. ಇದು ಅದರ ಸಲಗ ಈಗ ನಾವು ಮುಂದೆ ಎಚ್ಚರಿಕೆ ಕೊಡಾಕತ್ತೀವಿ. ನಮ್ಮ ಮ್ಯಾಗ ಏನು ಕ್ರಮ ನೀವು ತಗೊಳ್ಳೋರಿದ್ರಿ ತಗೋರಿ, ಇಲ್ಲಾಂದ್ರೆ ಬಿಡ್ರಿ. ನಾವು ಮಾತ್ರ ಏನೈತಿ 7 ದಿವಸ ಒಳಗೆ ನಮ್ಮ ರೋಡ್ದು ಏನೈತಿ ಅದ್ರ ನಿಮ್ಮ ಮನೆ ಮಿನಿಮಮ್ 2 ಟೈಮ್ ನೀರ್ಲಿ ಹೊಡಸ್ರಿ. ಒಂದು ನೀರು ಹೊಡ್ಸಕ್ ಆಗ್ಲಿಲ್ಲ ಅಂದ್ರೆ ಡಾಂಬರೀಕರಣ ಮಾಡ್ಕೇಶ ಅದನ್ನ ಕ್ಲಿಯರ್ ಮಾಡ್ಬೇಕು. ಒಂದು ಇಲ್ಲಾಂದ್ರೆ ಮುಂದಿನ ವಾರ ಏನೈತಿ ನಾವು ರೋಡ್ ಬಂದ್ ಮಾಡಿ ನಾವು ಇಲ್ಲಿ ಧರಣಿ ಕೊಡ್ತೀವಿ. ನಾವು ಪೊಲೀಸ್ ಅಧಿಕಾರಿಗಳಿಗೂ ಮುನ್ಸೂಚನೆ ಕೊಡಾಕತ್ತೀವಿ. ಯಾಕಂದ್ರೆ ಪೊಲೀಸ್ ಅಧಿಕಾರಿಗಳು ನಾಳೆ ನಾವು ಕೂತ್ ಮ್ಯಾಗ ನೀವು ಪರ್ಮಿಷನ್ ತೊಗೊಂಡ್ರಿ ಅಂತ ಹೇಳಿ ಬರ್ತಾರ. ನಮ್ಮ ತ್ರಾಸಿಗೆ ಯಾರು ಬರಂಗಿಲ್ಲ. ಯಾಕಂದ್ರೆ ಎಲ್ಲ ಮಂದಿ ಸತ್ ಮ್ಯಾಗಂತೂ ನೀವು ಅಧಿಕಾರಿಗಳು ಬರೋರು. ಅದಕ್ಕೆ ನಾವು ಪೊಲೀಸ್ ಅಧಿಕಾರಿಗಳಿಗೂ ನಾವು ಕೈ ಮುಗಿದು ಕೇಳಾಕತ್ತೀವಿ. ನಮ್ಮ ಕೂಡ ಅವರು ಸಹಕಾರ ಮಾಡಬೇಕು. ನಮ್ಮ ಮೀಡಿಯಾದವರು ನಮ್ಗೆ ಸಹಕಾರ ಕೊಡಬೇಕು. ನಮ್ಮ ಅಧಿಕಾರಿಗಳು ನಮ್ಮ ಕೂಡ ಸಹಕಾರ ಕೊಡಬೇಕು. ಸಾರ್ವಜನಿಕರು ನಮ್ಮ ಕೂಡ ಸಹಕಾರ ಕೊಡಬೇಕು. ಮುಂದೆ 7 ದಿವಸ ಒಳಗೆ ನಮ್ಗೆ ರೋಡ್ ಕ್ಲಿಯರ್ ಆಗಲಿಲ್ಲ ಅಂದ್ರೆ ನಾವೇನೈತಿ ರೋಡ್ ತಡೆ ಮಾಡಿ ನಾವು ಕಂಪ್ಲೇಂಟ್ ಬಂದ್ ಮಾಡಿ ನಾವು ಕೂತ್ ಬಿಡ್ತೀವಿ. ಇಲ್ಲೇ ಧರಣಿ ಉದ್ಯೋಗ ಮಾಡಂಗಿಲ್ಲ ಅಂತೇಳಿ ಕಳಕಳಿಯಿಂದ ಎಲ್ಲ ಅಧಿಕಾರಿಗಳಿಗೆ ನಾವು ಹೇಳಾಕತ್ತ ಸ್ಪಷ್ಟವಾಗಿ. ಆ ಅಧಿಕಾರಿಗಳು ಯಾರ್ದಕ್ಕೆ ಸಂಬಂಧಪಟ್ಟಾರ ಅಧಿಕಾರಿಗಳು 1-2 ದಿವಸ ಒಳಗೆ ಬಂದು ಇದನ್ನ ಏನೈತಿ ಕೆಲಸ ಚಾಲೂ ಮಾಡಿದ್ರೆ ಠೀಕ್ ಐತಿ. ಮಾಡಲಿಲ್ಲ ಅಂದ್ರೆ ನಾವಂತೂ ಫೋನ್ ಹಚ್ಚಂಗಿಲ್ಲ. ಯಾಕಂದ್ರೆ ನಮಗೆ ಫೋನ್ ಎಬ್ಸಂಗಿಲ್ಲ ಅವರು. ನಮ್ಮ ಫೋನ್ ಎಬ್ಸಂಗಿಲ್ಲ. ನಾವು ಯಾಕೆ ಫೋನ್ ಹಚ್ಚಿದ್ರಿಗೆ ನಾವು ಫೋನ್ ಹಚ್ಚಂಗಿಲ್ಲ ಅವ್ರಿಗೆ. ಇವತ್ತು ಲಾಸ್ಟ್ ವಾರ್ನಿಂಗ್ ಕೊಡಾಕತ್ತೀವಿ. ಮುಂದಿನ ಗುರುವಾರ ತನಕ ನಮ್ಮ ರೋಡ್ ಕ್ಲಿಯರ್ ಆಗಲಿಲ್ಲ, ಮುಂದಿನ ಗುರುವಾರ ನಾವು ರೋಡ್ ಬಂದ್ ಮಾಡಿ ಕುಂಡಿರ್ತೀವಿ. ನನ್ನ ಹೆಸರು ಮುಜಾಹಿದ್ ದಿಲಾವರ್ ಅಂತೇಳಿ. ನಾ ಇಲ್ಲೇ ಉದ್ಯೋಗಸ್ಥರದೇನು. ಭಾಳ ವರ್ಷದಿಂದ ಇಲ್ಲೇ ಉದ್ಯೋಗ ಮಾಡ್ಕೊತೀವಿ. ನಾವೆಲ್ಲರೂ ಇಲ್ಲೇ ಉದ್ಯೋಗಸ್ಥರದೇವು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.